ಹೆಲೋ ಗಾಯ್ಸ್, ಬನ್ನಿ ಬನ್ನಿ ನಾವು ಇವತ್ತು ಕುರ್ಲಿ ಸುಕ್ಕ ಮಾಡುವ. ಕುರ್ಲಿ 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 ಅಂದರೆ ಎಂತ? ಕುರ್ಲಿ ಅಂದರೆ ಎಂತ ಮಾರ್ರೆ? ಕ್ರ್ಯಾಬ್. ಕ್ರ್ಯಾಬ್ ಇಂಗ್ಲೀಷಲ್ಲಿ ಮತ್ತು ತುಳುವಲ್ಲಿ ಬೆಂಜಿ. ಕನ್ನಡದಲ್ಲಿ ಎಂತಂತ ಗೊತ್ತಿಲ್ಲ ಮಾರ್ರೆ ನನಗೆ. ಕನ್ನಡದಲ್ಲಿ ಎಂತಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಓಕೆ, ಹೇಳಿದ್ರು ನಮ್ಮ ಕಲಿ 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 ಅಂತೇಳಿ, ನಾನು ಕಲೀಲಿಲ್ಲ, ಹಾಗೆ ನನಗೆ ಗೊತ್ತಿಲ್ಲ ಆಯಿತಾ. ಅದು ಮೂರು ದಿಂಜಿ ಇದೆ ನನ್ನ ಹತ್ರ. 3 ದಿಂಜಿ ನೋಡಿ, ಒಮಾನಿದೆ ದಿಂಜಿ ಆಯಿತಾ. ಇದನ್ನು ಫಸ್ಟಿಗೆ ಕ್ಲೀನ್ ಮಾಡುವ. ಕ್ಲೀನ್ ಮಾಡೋದಂತ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ಆದರೂ ನಮ್ಮ ಸೈಡಲ್ಲಿ ನಾವು ಕ್ಲೀನ್ ಮಾಡುವ. ಅಮ್ಮ ಚಂದ ಮಾಡಿ ಕ್ಲೀನ್ ಮಾಡುವ. ಆಮೇಲೆ ಎಂತ ಮಾಡೋದು ಅಂತ ಪ್ಲ್ಯಾನ್ ಮಾಡಲಿಲ್ಲ. ಸುಕ್ಕ ಮಾಡೋದಾ ರೋಸ್ಟ್ ಮಾಡೋದಾ ಅದನ್ನು ನಾನು ಆಮೇಲೆ ಹೇಳ್ತೇನೆ ಆಯಿತಾ. ನಾನೇ ಡಿಸೈಡ್ ಮಾಡಲಿಲ್ಲ ಅದು ಎಂತ ಮಾಡೋದು ಅಂತ. ಓಕೆ, ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ತೇನೆ. ಆಮೇಲೆ ಎಂತ ಅಂದರೆ ರೆಸಿಪಿ ಎಲ್ಲ ಕೇಳಬೇಡಿ ಮಾರರೆ ನನಗೆ, ನನ್ನ ಹತ್ರ. ಯಾಕೆಂದರೆ ಇವಾಗ ಮಾಡಿದ್ದು ನೆಕ್ಸ್ಟಿಗೆ ನನಗೆ ನೆನಪಿರೋದಿಲ್ಲ. ಮಾತ್ರ ಟೇಸ್ಟಿ ಆಗುತ್ತೆ. ರೆಸಿಪಿ ಕೇಳಬೇಡಿ, ಮಾಡೋದು ನಾನೇ, ತಿನ್ನೋದು ನಾನೇ. ಓಕೆ, ಸುಕ್ಕ ಅಥವಾ ರೋಸ್ಟ್ ಮಾಡಿದ ಮೇಲೆ ಮತ್ತೆ ಸಿಗುವ. ಬಾಯ್ ಬಾಯ್. ಹಾಯ್ ನಾನೀಗ ಬಂದಿದ್ದೀನಿ. ಟೆಂಟಡೋಯ್ ಕಾಣ್ತದಾ ನಿಮಗೆ? ದಿಂಜಿ ಇದು ಎಂತ ಮಾಡಿದೆ ಅಂದರೆ, ನಾನು ಆಚೆ ಸುಕ್ಕ ಕೂಡ ಮಾಡಿಲ್ಲ, ಮಸಾಲ ಕೂಡ ಮಾಡಲಿಲ್ಲ, ರೋಸ್ಟ್ ಕೂಡ ಮಾಡಿಲ್ಲ, ಎಲ್ಲ ಮಿಕ್ಸ್ ಆಗಿ ಮಾಡಿದ್ದು. ಅದಕ್ಕೆ ಹೇಳಿದ್ದು ನನ್ನ ಹತ್ರ ರೆಸಿಪಿ ಎಲ್ಲ ಕೇಳಬೇಡಿ. ನಾನು ಯಾಕಂದರೆ ನಾನು ಹೇಳುವುದು ಒಂದು, ಮಾಡುವುದು ಇನ್ನೊಂದು, ಹಾಗೆ. ಅದಕ್ಕೋಸ್ಕರ ನೋಡುವ, ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡುವ. ಚೆನ್ನಾಗಿದೆ. ಮಾಂಸ ಉಂಟು ಮಾರ ಇದರಲ್ಲಿ. ಅಂದ್ಕೊಂಡೆ ಮಾಂಸ ಇರೋದಿಲ್ಲ ಅಂಥೇಳಿ. ಅದು ಹೇಳ್ತಾರಲ್ಲ, ಇದನ್ನು ಕ್ರ್ಯಾಬನ್ನು ಬೈ ಮಾಡುವಾಗ ಹುಡುಗಿ ಅದನ್ನು ನೋಡಿಕೊಂಡು ತಗೊಳ್ಬೇಕು. ಯಾವುದರಲ್ಲಿ ಒಂದರಲ್ಲಿ ಮಾಂಸ ಇರ್ತದೆ, ಒಂದರಲ್ಲಿ ಮಾಂಸ ಇರೋದಿಲ್ಲ ಅಂತೇಳಿ. ನಾನು ಒಟ್ಟು ತಗೊಂಡದ್ದು, ಬಟ್ ಮಾಂಸ ಇದೆ. ಓಕೆ, ಖಾರ ಉಂಟು. ಸ್ವಲ್ಪ ಸೌಂಡ್ ಮಾಡಿ ತಿನ್ನುವ. ದಿಂಜಿ ತಿಂತೇನೆ ಅಂತೇಳಿ ಗೊತ್ತಾಗಬೇಕಲ್ವ. ಸ್ವಲ್ಪ ಖಾರ ಇದೆ. ನಾನು ದಿಂಜಿದ ಜೊತೆ ಎಂಜಾಯ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್.